ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ತುಂಗಭದ್ರಾ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ದೇಶಾಭಿಮಾನ ಬೆಳೆಸಿಕೊಳ್ಳಿ. ಸೊಪ್ಪಿನ ಮಂಜುನಾಥ. ಹೂವಿನ ಹಡಗಲಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ರಾಷ್ಟ್ರಭಕ್ತಿ, ದೇಶಾಭಿಮಾನ ಬೆಳೆಸಿಕೊಳ್ಳಿ ಎಂದು ತುಂಗಭದ್ರಾ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಸೊಪ್ಪಿನ ಮಂಜುನಾಥ ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದ ತುಂಗಭದ್ರಾ ಪ್ರೌಢಶಾಲೆಯಲ್ಲಿ ಶನಿವಾರ 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಗಾಂಧೀಜಿ, ವಲ್ಲಭಭಾಯ್ ಪಟೇಲ್, ನೆಹರು, ಭಗತ್ ಸಿಂಗ್ ಮುಂತಾದ ಹಲವಾರು ನಾಯಕರು ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಸಹ ಮುಂಚೂಣಿಯಲ್ಲಿ ನಿಂತು ದೇಶ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳು, ಮಹಿಳೆಯರಿಗೆ ಗೌರವ ನೀಡಬೇಕು, ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಮುಂದಾಗಿರಿ ಎಂದು ಕಿವಿಮಾತು ಹೇಳಿದರು. ಸಂಸ್ಥೆಯ ನಿರ್ದೇಶಕ ಇ.ಟಿ. ಮಾಲತೇಶ್, ವಿದ್ಯಾರ್ಥಿಗಳು ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನು ಅರಿತು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಮುಖ್ಯ ಗುರು ಸುರೇಶ್ ಅಂಗಡಿ ಮಾತನಾಡಿದರು. ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ಶಿಕ್ಷಕರು ಈಗಿನಿಂದಲೇ ತಯಾರಿ ನಡೆಸಿದ್ದಾರೆ. ವಿದ್ಯಾರ್ಥಿಗಳು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಎಂದು ತಿಳಿಸಿದರು. ದೈಹಿಕ ಶಿಕ್ಷಕರಾದ ಸ್ವಾಮಿನಾಥ ರಾಮಸ್ವಾಮಿ ಮಾರ್ಗದರ್ಶನದಲ್ಲಿ 10ನೇ ತರಗತಿಯಲ್ಲಿ ವಿಜಯಲಕ್ಷ್ಮಿ ನೇತೃತ್ವದಲ್ಲಿ ಶಾಲೆಯ ವಿದ್ಯಾರ್ಥಿನಿಯರು ಎನ್ಸಿಸಿ ಪಥಸಂಚಲನ ನಡೆಸಿದರು. ಶಿಕ್ಷಕರಾದ ದ್ವಾರಕೀಶ್ ರೆಡ್ಡಿ, ಆನಂದ್ ಜಿ, ಬಸಪ್ಪ ಕೆ, ಗೀತಾ ಪಿಎಂ, ಪ್ರತಿಮಾ ಎನ್, ವೈ ಜಯಮ್ಮ, ರೇಖಾ ಎಸ್ ಲಂಬಾಣಿ ಗಿಡ್ಡಾನಾಯಕ್, ಸಂತೋಷ್ ಕುಮಾರ್ ಎಸ್, ರಾಕೇಶ್ ಆರ್, ಬಿಇಡಿ ಶಿಕ್ಷಕ ವಿದ್ಯಾರ್ಥಿಗಳಾದ ಕುಪ್ಪಲ ಅಭಿಷೇಕ, ಪ್ರಶಾಂತ್, ಮಹಾಲಕ್ಷ್ಮಿ, ರೇಷ್ಮಾ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳಾದ ಕೆ ತಮನ್ನಾ, ಅಮೃತ, ರಮೀಜಾ ಬಾನು, ನವಲಿ ಸುಕನ್ಯಾ, ಮೋಹನ್ ಕುಮಾರ್ ಹಡಪದ, ಎಂ ಪ್ರಮೀಳಾ, ಮಾಹಿನಾ, ಎಂ ತನುಜಾ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಭಾಷಣ ಮಾಡಿದರು. ಭಾರತಿ ಅಡವಳ್ಳಿಮಠ, ಕೆ ತಬಸ್ಸುಂ, ಮಾಹಿನಾ ತಾಜ್ ಜಿ ನಿರ್ವಹಿಸಿದರು. ದಾನೇಶ್ವರಿ, ಶಿವಕುಮಾರ್, ವರ್ಷಿಣಿ, ಕೋಡಿಹಳ್ಳಿ ಮಧು, ಭಾಗ್ಯಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಪೋಷಾಕ ಧರಿಸಿ ಗಮನ ಸೆಳೆದರು. ತೇಜಸ್ವಿನಿ, ಊಳಿಗದ ರೇಖಾ, ಭಾವನಾ ಜೆ, ಶೈಲು ರಾವುಂತರ ದೇಶಭಕ್ತಿ ಗೀತೆಗೆ ವೈಭವದ ನೃತ್ಯ ಪ್ರದರ್ಶಿಸಿದರು. ಸ್ವತಂತ್ರ ತಂದುಕೊಟ್ಟಂತಹ ಮಹನೀಯರು